ಸ್ನೇಹಿತರೆ, ನಮ್ಮ ಅಶ್ವಿನಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಅನುರಾಗ ಅರಳಿತು ಕಥೆಯ 30ನೇ ಅಧ್ಯಾಯ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಅಧ್ಯಾಯ 31 ಶುರು ಮಾಡೋಣ. ನೀನು ಆ ಹುಡುಗಿನ ಹೆಂಡತಿ ಅಂತ ಒಪ್ಪು ಬಿಡು. ನಾನಂತೂ ಈ ಮನೆ ಸೊಸೆ ಅಂತ ಒಪ್ಪಿಯಾಗಿದೆ. ಈಗ ಈ ಮನೆ ಸೊಸೆಗೆ ಸಲ್ಲಬೇಕಾದ ಮರ್ಯಾದೆ ಸಲ್ಲತ್ತೆ. ಇದ್ರ ಬಗ್ಗೆ ಹೆಚ್ಚು ಚರ್ಚೆ ಬೇಡ ಎಂದರು ಕಡ್ಡಿ ತುಂಡಾದಂತೆ. ಮಂಗಳಮ್ಮ, ನೀನು ಹೋಗಿ ತಗೊಂಡ್ಬಾ ಎಂದಾಗ, ನಾನು ಹೇಳಿದ್ರೆ ಎಲ್ಲಿ ಕೇಳ್ತೀರಾ, ಏನಾದರೂ ಮಾಡ್ಕೊಳ್ಳಿ ಎಂದು ಕೋಪದಿಂದ ನೀಲ್ ತಿಂಡಿಯನ್ನು ತಿನ್ನದೆ ಹಾಗೆ ರೂಮಿಗೆ ಹೋದ. ಅಯ್ಯೋ, ಮರ್ತೇ ಹೋಗಿತ್ತು ನೋಡು, ಮೇಲ್ಗಡೆ ಶ್ರೀಧರ್ ರೂಮ್ ಕಬೋರ್ಡ್ನಲ್ಲಿ ಸುಮತಿ ಸೀರೆ ಒಡವೆಗಳಿವೆ, ತಗೊಂಡು ಬಂದು ರಾಜು ಕೈಲಿ ಕೊಟ್ಟು ಕಳಿಸು ಎಂದರು. ಸರಿ ರಾಯರೇ ಎಂದು ಶ್ರೀಧರ್ ರೂಮ್ಗೆ ಹೋದರು ಮಂಗಳಮ್ಮ. ಸೊಸೆಯ ಸೀರೆ ಒಡವೆ ಅವಳ ಸೊಸೆಯಾಗಿ ಬರುವ ಹುಡುಗಿಗೆ ಕೊಡಲು ತಮ್ಮ ಸೊಸೆ ಸುಮತಿ ಸೀರೆ ಒಡವೆಗಳನ್ನು ಜೋಪಾನವಾಗಿ ಇಟ್ಟಿದ್ದರು. ಕೀ ತೆಗೆದುಕೊಂಡು ಕಬೋರ್ಡಲ್ಲಿದ್ದ ಸುಮತಿಯವರ ರೇಷ್ಮೆ ಸೀರೆ ಒಡವೆಗಳನ್ನು ತೆಗೆದುಕೊಂಡು ಬಂದು ಒಂದು ಬೆಳ್ಳಿ ತಟ್ಟೆಯಲ್ಲಿ ಸೀರೆ, ಒಡವೆ, ಹೂವು ಜೊತೆಗೆ ಅರಿಶಿನ ಕುಂಕುಮ ಇಟ್ಟು ವತ್ಸಲ ಅವರನ್ನು ಕರೆದರು ಮಂಗಳಮ್ಮ. ವತ್ಸಲ, ಈ ತಟ್ಟೆ ದೇವ್ರ ಮನೆಯಲ್ಲಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಹಚ್ಚಿ ಪೂಜೆ ಮಾಡಿ ರಾಜು ಕೈಲಿ ಕೊಟ್ಟು ಕಳಿಸು ಎಂದರು ಚಲಪತಿಯವರು. ವತ್ಸಲ ಅವರು ಚಲಪತಿಯವರು ಹೇಳಿದ ಹಾಗೆ ಮಾಡಿ ಡ್ರೈವರ್ ರಾಜು ಕೈಯಲ್ಲಿ ಕೊಟ್ಟು ಕಳುಹಿಸಿದರು. ಸರ್, ನಾನು ಹೋಗಿ ನೀಲನ್ನ ಕರ್ಕೊಂಡು ಬರ್ತೀನಿ ಎಂದು ಹೇಳಿದಾಗ, ನೀನು ಕೂತ್ಕೋ ಪ್ರಭಾಕರ್, ಒಂದಿನ ತಿಂಡಿ ತಿಂದೆ ಹೋದರೆ ಏನಾಗಲ್ಲ ಎಂದರು ಚಲಪತಿಯವರು. ಈಗ ಎಲ್ಲರೂ ಒಟ್ಟಿಗೆ ಕೂತು ತಿಂಡಿ ತಿಂದು ಮುಗಿಸಿ ಹೊರಡಲು ಅನುವಾದರು. ಮಂಗಳಮ್ಮ, ನೀಲ್ ರೆಡಿ ಆದ ನೋಡು ಎಂದು ನೀಲ್ನ ಕರೆಯಲು ಮಂಗಳಮ್ಮನ್ನು ಕಳುಹಿಸಿದರು. ಮಂಗಳಮ್ಮ ನೀಲ್ನ ಕರೆಯಲು ರೂಮಿಗೆ ಹೋದಾಗ ನೀಲ್ ರೆಡಿಯಾಗದೆ ಹಾಗೇ ಕೂತಿದ್ದು ನೋಡಿ, ನೀಲ್ ಇನ್ನೂ ರೆಡಿಯಾಗಿಲ್ವಾ, ಬೇಗ ಬೇಗ ರೆಡಿಯಾಗು, ಮುಹೂರ್ತ ಮೀರಿ ಹೋಗುತ್ತೆ ಎಂದು ಅವಸರಿಸಿ, ಬೇಜಾರು ಮಾಡ್ಕೊಳ್ಬೇಡ ನೀಲ್, ತುಂಬ ದಿನದ ಆಸೆ ಈಡೇರೋ ಖುಷಿಯಲ್ಲಿದ್ದಾರೆ, ನೀನೇನೇನೋ ಅಂದು ಅವರಿಗೆ ಬೇಜಾರು ಮಾಡಬೇಡ, ನೀನೂ ಬೇಜಾರಾಗಬೇಡ ಎಂದು ನೀಲ್ ತಲೆ ನೇವರಿಸಿ, ಹೋಗಿ ತಯಾರಾಗು, ಲೇಟ್ ಆಗತ್ತೆ ಎಂದಾಗ, ನೀವು ಹೋಗಿರಿ ಮಂಗಳಮ್ಮ, ನಾನು ರೆಡಿಯಾಗಿ ಬರ್ತೀನಿ ಅಂತ. ಸರಿ, ಬೇಗ ಬಾ ಎಂದು ಹೇಳಿ ಕೆಳಗಡೆ ಬಂದ ಮಂಗಳಮ್ಮ, ರಾಯರೇ ತಯಾರಾಗ್ತಿದ್ದಾನೆ, ಇನ್ನೇನು ಬಂದುಬಿಡ್ತಾನೆ ಎಂದಳು. ನೀಲ್ ಕ್ರೀಮ್ ಕಲರ್ ಫಾರ್ಮಲ್ ಶರ್ಟ್, ಬ್ಲ್ಯಾಕ್ ಕಲರ್ ಪ್ಯಾಂಟ್, ಕಣ್ಣಿಗೆ ಬ್ಲ್ಯಾಕ್ ಕಲರ್ ಕೂಲಿಂಗ್ ಗ್ಲಾಸ್, ಕೈಗೆ ಸಿಲ್ವರ್ ಕಲರ್ ವಾಚ್ ಕಟ್ಟಿಕೊಂಡು ಘಮಗುಡುವ ಸೆಂಟ್ ಹಾಕಿಕೊಂಡು ಕನ್ನಡಿಯಲ್ಲಿ ಒಮ್ಮೆ ಮುಖ ನೋಡಿಕೊಂಡಾಗ ಅವನ ಪ್ರತಿಬಿಂಬವೇ, ಮದುವೆ ನಡೆಯೋದೇ ಡೌಟು, ಅಂಥದ್ರಲ್ಲಿ ಇಷ್ಟೊಂದು ರೆಡಿಯಾಗೋದು ಬೇಕಿತ್ತಾ ಎಂದು ಪ್ರಶ್ನೆ ಮಾಡಿದ ಹಾಗಾಯಿತು. ಅದಕ್ಕೆ ನೀಲ್ ಪ್ರತಿಯಾಗಿ, ಬೇಕೇ ಬೇಕು, ಇಲ್ಲಾಂದರೆ ತಾತನಿಗೆ ಅನುಮಾನ ಬಂದರೆ ಕಷ್ಟ ಎಂದು ಸ್ವಗತದಂತೆ ಹೇಳಿಕೊಂಡವ ಮತ್ತೊಮ್ಮೆ ತಲೆಯನ್ನು ಬಾಚಿಕೊಂಡು ಕೆಳಗಡೆ ನಡೆದನು. ಪೂರ್ಣಿಮಾ ಎಂದಿನಂತೆ ಬೇಗ ಎದ್ದು ಎಲ್ಲ ಕೆಲಸಗಳನ್ನು ಮಾಡಿ ಮುಗಿಸಿ ತಿಂಡಿ ಮಾಡಲು ವನಿತಾ ಅವರನ್ನು ಕರೆಯಲು ರೂಮಿಗೆ ಹೋದಳು. ಚಿಕ್ಕಮ್ಮ, ತಿಂಡಿ ರೆಡಿಯಾಗಿದೆ ಬನ್ನಿ ಎಂದು ಕರೆದಾಗ, ಪೂರ್ಣಿ, ಮದುವೆ ಬಗ್ಗೆ ಏನು ಯೋಚನೆ ಮಾಡಿದೆ ಎಂದು ಕೇಳಿದರು. ಚಿಕ್ಕಮ್ಮ, ನಾನು ನನ್ನ ತೀರ್ಮಾನನ ನೆನ್ನೆನೇ ಹೇಳಿದ್ದೀನಲ್ಲ, ಮತ್ತೆ ಅದೇ ಕೇಳಿದ್ರೆ ನಾನೇನು ಹೇಳಲಿ ಎಂದಾಗ, ಪೂರ್ಣಿ, ಸ್ವಲ್ಪ ನನ್ನ ಮಾತು ಕೇಳು, ಇದರಿಂದ ನಿನ್ನ ಭವಿಷ್ಯ ಹಾಳಾಗಲ್ಲ ಕಣೆ, ದಯವಿಟ್ಟು ಈ ಮದುವೆಗೆ ಒಪ್ಕೋ ಎಂದರೆ, ಚಿಕ್ಕಮ್ಮ ಪ್ಲೀಸ್, ಹೇಳಿದ್ದೆ ಹೇಳಬೇಡಿ, ನಾನು ಮದುವೆ ಆಗಲ್ಲ ಅಂದರೆ ಆಗಲ್ಲ, ಲೇಟ್ ಆಗಿದೆ ಬನ್ನಿ, ತಿಂಡಿ ತಿನ್ನುವಿರಂತೆ ಎನ್ನಲು ವನಿತಾ ಅವರು ಸುಮ್ಮನೆ ಪೂರ್ಣಿಮಾ ಹಿಂದೆ ನಡೆದರು. ಇಬ್ಬರು ಮೌನದಿಂದ ತಿಂಡಿ ತಿಂದು ಮುಗಿಸಿದರು. ಅಷ್ಟು ಹೊತ್ತಿಗೆ ಭಾರದ್ವಾಜ್ ಮ್ಯಾನ್ಷನ್ನಿಂದ ಡ್ರೈವರ್ ರಾಜು ಬಂದು ವನಿತಾ ಅವರಿಗೆ ಸೀರೆ ಒಡವೆ ಇರೋ ತಟ್ಟೆ ಕೊಟ್ಟು, ಬೇಗ ರೆಡಿಯಾಗಿ ರಿಜಿಸ್ಟರ್ ಆಫೀಸಿಗೆ ಬರಬೇಕಂತೆ ಎಂದು, ನಾನು ಕಾರಲ್ಲಿ ಕಾಯ್ತಿರ್ತೀನಿ, ತಯಾರಾಗಿ ಬನ್ನಿ ಎಂದು ಹೇಳಿ ಹೋದ. ನೋಡು ಪೂರ್ಣಿ, ಸೀರೆ ಒಡವೆ ಕೊಟ್ಟು ಕಳಿಸಿದ್ದಾರೆ, ಬೇಗ ಹೋಗಿ ರೆಡಿಯಾಗು ಎಂದಾಗ, ಚಿಕ್ಕಮ್ಮ ಒಂದು ಸಾರಿ ಹೇಳಿದ್ರೆ ಅರ್ಥ ಆಗಲ್ವಾ, ನಾನು ಯಾವುದೇ ಕಾರಣಕ್ಕೂ ಈ ಮದುವೆ ಆಗಲ್ಲ ಅಂದರೆ ಆಗಲ್ಲ ಎಂದಳು ದೃಢವಾಗಿ. ವನಿತಾ ಅವರು ಪೂರ್ಣಿಮಾಗೆ ವಿಧವಾಗಿ ಒಪ್ಪಿಸಲು ಪ್ರಯತ್ನಪಟ್ಟು ಸೋತರು. ನೀಲ್ ತಯಾರಾಗಿ ಬರುತ್ತಿದ್ದ ಹಾಗೆ ತಾತ, ನೀಲ್, ಮಂಗಳಮ್ಮ ಒಂದು ಕಾರಲ್ಲಿ ಕೂತರು. ಪ್ರಭಾಕರ್, ವತ್ಸಲ, ಸ್ನೇಹ ಇನ್ನೊಂದು ಕಾರಲ್ಲಿ ಕೂತರು. ಭಾರದ್ವಾಜ್ ಮ್ಯಾನ್ಷನ್ನಿಂದ ಹೊರಟ ಕಾರುಗಳು ಅರ್ಧ ಗಂಟೆಯ ಬಳಿಕ ರಿಜಿಸ್ಟರ್ ಆಫೀಸ್ ತಲುಪಿ ಎಲ್ಲರೂ ರಿಜಿಸ್ಟರ್ ಆಫೀಸ್ ಒಳಗಡೆ ನಡೆದರು. ಪೂರ್ಣಿಮಾ ಮತ್ತು ಅವಳ ಚಿಕ್ಕಮ್ಮ ಬರದೇ ಇರೋದು ನೋಡಿ ಚಲಪತಿಯವರು ಆತಂಕದಿಂದ, ಪ್ರಭಾಕರ್, ಇನ್ನೂ ಹುಡುಗಿ ಮನೆಯವರು ಬಂದೇ ಇಲ್ಲ, ಇನ್ನೊಂದು ಸಾರಿ ಕಾಲ್ ಮಾಡಿ ವಿಚಾರಿಸು ಎಲ್ಲಿದ್ದಾರೆ ಅಂತ ಎಂದು ಹೇಳಿದರು ಗಾಬರಿಯಿಂದ. ಸರ್, ಗಾಬರಿ ಆಗಬೇಡಿ, ನಾನು ಫೋನ್ ಮಾಡಿ ವಿಚಾರಿಸ್ತೀನಿ ಎಂದು ವನಿತಾ ಅವರಿಗೆ ಕರೆ ಮಾಡಲು ಆಚೆ ಹೋದರು. ಆಚೆ ಬಂದ ಪ್ರಭಾಕರ್ ಕೈ ಗಡಿಯಾರದ ಕಡೆ ಒಮ್ಮೆ ಕಣ್ಣಾಡಿಸಿದರು. ಸಮಯ ಆಗಲಿ 10:30. ಪ್ರಭಾಕರ್ಗೂ ಸ್ವಲ್ಪ ಆತಂಕವಾಯಿತು. ತಲೆಯಲ್ಲಿ ಕೆಟ್ಟ ಆಲೋಚನೆಗಳೇ ಓಡಲಾರಂಭಿಸಿದವು. ಯಾವುದಕ್ಕೂ ಒಂದು ಸಾರಿ ಕಾಲ್ ಮಾಡಿ ವಿಚಾರಿಸೋಣ ಎಂದು ಕಾಲ್ ಮಾಡಿದರು. ವನಿತಾ ಅವರು ಪೂರ್ಣಿಮಾಗೆ ವಿಧವಾಗಿ ಮದುವೆಗೆ ಒಪ್ಪಿಸಲು ನೋಡುತ್ತಿದ್ದರು. ಆಗ ಅವರ ಫೋನ್ ರಿಂಗ್ ಆಗಿತ್ತು. ವನಿತಾ ಅವರ ಫೋನ್ ತೆಗೆದು ನೋಡಿದಾಗ ಪ್ರಭಾಕರ್ ಅವರ ಕಾಲ್ ಆಗಿತ್ತು. ಇಬ್ಬರಿಗೇನು ಹೇಳೋದು ಎಂದು ಚಿಂತೆಗೆ ಬಿದ್ದರು.
ಇಲ್ಲ, ಇವಳಿಗೆ ಹೀಗೆ ಹೇಳಿದರೆ ಅರ್ಥ ಆಗಲ್ಲ. ಸ್ಮಿತಾ ಹೇಳಿದಾಗೆ ಪ್ಲ್ಯಾನ್ ಬಿ ಅಸ್ತ್ರ ಉಪಯೋಗಿಸ್ಬೇಕು ಎಂದು ಧೈರ್ಯ ಮಾಡಿ ರಿಸೀವ್ ಮಾಡಿದರು. ಹಲೋ ಸರ್ ಎನ್ನುತ್ತಿದ್ದ ಹಾಗೆ, ವನಿತಾ ಅವರೇ ಇನ್ನೂ ಎಲ್ಲಿದ್ದೀರಾ? ಏನಾದರೂ ಸಮಸ್ಯೆನಾ? ಮುಹೂರ್ತಕ್ಕೆ ಟೈಮ್ ಆಯಿತು, ಬೇಗ ಬನ್ನಿ ಎಂದರೆ, ಹಾಂ ಸರ್ ಇನ್ನೊಂದು 10 ನಿಮಿಷ ಬಂದ್ವಿ, ಸಮಸ್ಯೆ ಏನೂ ಇಲ್ಲ ಎಂದರು. ಇವರ ಮಾತುಗಳನ್ನು ಕೇಳುತ್ತಿದ್ದ ಪೂರ್ಣಿಮಾಗೆ ಕೋಪ ಬಂದು ತನ್ನ ಚಿಕ್ಕಮ್ಮನ ಕೈಯಿಂದ ಫೋನ್ ಕಸಿದುಕೊಂಡು ಪ್ರಭಾಕರ್ ಅವರಿಗೆ, ಹಲೋ ಅಂಕಲ್, ನಾನು ಪೂರ್ಣಿಮಾ ಮಾತಾಡ್ತಿರೋದು. ನನಗೆ ಈ ಮದುವೆ ಇಷ್ಟ ಇಲ್ಲ, ದಯವಿಟ್ಟು ಇದನ್ನು ಇಲ್ಲಿಗೆ ನಿಲ್ಲಿಸಿ ಎಂದಳು. ಪ್ರಭಾಕರ್ಗೆ ಈ ಮಾತು ಕೇಳಿದ್ದೆ ಆಕಾಶನೇ ಕಳಚಿ ತಲೆಯ ಮೇಲೆ ಬಿದ್ದ ಹಾಗಾಯಿತು. ಏನು ಹೇಳ್ತಿದ್ಯಾ ಪೂರ್ಣಿಮಾ ನೀನು? ಹಾಗೆಲ್ಲ ಹೇಳಬೇಡ ಪೂರ್ಣಿಮಾ, ಈ ಮದುವೆಗೆ ಒಪ್ಕೋ ಎಂದು ಇನ್ನೂ ಏನೇನೋ ಹೇಳುತ್ತಿದ್ದರೂ ಅವರ ಮಾತು ಕೇಳಿಸಿಕೊಳ್ಳದೆ ಕಾಲ್ ಕಟ್ ಮಾಡಿದಳು ಪೂರ್ಣಿಮಾ. ಹಲೋ ಹಲೋ ಪೂರ್ಣಿಮಾ, ಹಲೋ ಹಲೋ ಎನ್ನುತ್ತಿದ್ದರೂ ಆ ಕಡೆಯಿಂದ ಯಾವ ಪ್ರತಿಕ್ರಿಯೆ ಬರದೇ ಇದ್ದಾಗ ಫೋನ್ ಕಟ್ ಮಾಡಿದ್ಲು ಅನಿಸುತ್ತೆ. ಛೇ, ಈಗ ಏನು ಮಾಡೋದು, ಸರ್ಗೆ ಏನು ಹೇಳೋದು ಎಂದು ಚಡಪಡಿಸೋದಕ್ಕೆ ಶುರು ಮಾಡಿದರು. ಮೊನ್ನೆ ನಾವು ನೋಡೋದಕ್ಕೆ ಹೋದಾಗ ಹ್ಞೂ ಅಂತ ಒಪ್ಕೊಂಡಿದ್ಲು, ಈಗ ಸಡನ್ನಾಗಿ ಏನಾಯ್ತು ಈ ಹುಡುಗಿಗೆ? ಸರ್ಗೆ ವಿಷಯ ಗೊತ್ತಾದರೆ ಎಷ್ಟು ನೊಂದ್ಕೊಳ್ತಾರೆ, ಈಗ ಏನು ಮಾಡಲಿ ಎಂದು ಯೋಚನೆಗೆ ಬಿದ್ದರು. ಪ್ರಭಾಕರ್ಗೆ ಒಳಗಡೆ ಹೋಗಿ ವಿಷಯ ತಿಳಿಸೋದಕ್ಕೂ ಭಯ ಆಗುತ್ತಿತ್ತು. ಹೇಗೆ ಹೇಳೋದು? ಸರ್ ಹೇಗೆ ರಿಯಾಕ್ಟ್ ಮಾಡ್ತಾರೋ? ದೇವ್ರೇ, ಎಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ತಂದು ನಿಲ್ಲಿಸಿದೆಯಾ. ಸರ್ ಕೊಟ್ಟು ಮಾತಿಗೆ ತಪ್ಪಿಟ್ಟೆ. ಏನಾದರೂ ಆಗಲಿ ಪೂರ್ಣಿಮಾನ ಹೇಗಾದರೂ ಮಾಡಿ ಕನ್ವಿನ್ಸ್ ಮಾಡಲೇಬೇಕು ಎಂದು ಮತ್ತೆ ಕರೆ ಮಾಡಿದರು. ರಿಂಗ್ ಆಯಿತು, ರಿಸೀವ್ ಮಾಡಲಿಲ್ಲ. ಮತ್ತೆ ಮಾಡಿದರು, ಈಗಲೂ ಯಾರೂ ರಿಸೀವ್ ಮಾಡಲಿಲ್ಲ. ಹೀಗೆ ಒಂದು 10 ಸಾರಿ ಮಾಡಿದರು, ರಿಸೀವ್ ಮಾಡಲೇ ಇಲ್ಲ. ಮುಂದೆ ಹೇಗೆ ಎಂದು ದಾರಿ ಕಾಣದೆ ತಲೆ ಮೇಲೆ ಕೈ ಹೊತ್ತು ಕೂತರು. ಈ ಕಡೆ ಪದೇ ಪದೇ ಕಾಲ್ ಬರ್ತಿದ್ದದ್ದು ನೋಡಿ ವನಿತಾ ಅವರು ಪೂರ್ಣಿಮಾಗೆ ಫೋನ್ ಕೊಡಲು ಹೇಳಿದರು. ಪೂರ್ಣಿಮಾ ಸ್ಕ್ರೀನ್ ಮೇಲೆ ಪ್ರಭಾಕರ್ ಹೆಸರು ಬಂದಿದ್ದು ನೋಡಿ ವನಿತಾ ಅವರಿಗೆ ಮೊಬೈಲ್ ಕೊಡೋದಿಲ್ಲ ಎಂದಳು. ಅಯ್ಯೋ ಹಾಳಾದವಳೆ, ಕೈಗೆ ಬಂದು ತುತ್ತು ಬಾಯಿಗೆ ಬರದೇ ಇರೋ ಹಾಗೆ ಮಾಡಿದ್ಯಲ್ಲೇ ಎಂದು ಕೋಪದಲ್ಲಿ ಪೂರ್ಣಿಮಾ ಕೈಯಿಂದ ಮೊಬೈಲ್ ಕಸಿದುಕೊಳ್ಳಲು ನೋಡಿದರು. ಇಬ್ಬರ ಜಗ್ಗಾಟದಲ್ಲಿ ಮೊಬೈಲ್ ಕೆಳಗಡೆ ಬಿದ್ದು ಚೂರು ಚೂರಾಯಿತು. ಅಯ್ಯೋ ದರಿದ್ರದವಳೆ, ಇರೋ ಒಂದು ಮೊಬೈಲ್ ಒಡು ಚೂರು ಮಾಡಿದ್ಯಲ್ಲ, ಏನಿಸ್ತು ನಿನಗೆ ಎಂದರು ಕೋಪದಿಂದ ಬುಸುಗುಡುತ್ತಾ. ಪೂರ್ಣಿ, ನಿನ್ನ ಕಡೆದಾಗಿ ಕೇಳ್ತಿದ್ದೀನಿ, ಈ ಮದುವೆ ಆಗ್ತೀಯೋ ಇಲ್ವೋ ಎಂದು ಕೇಳಿದರೆ, ಆಗಲ್ಲ ಅಂದರೆ ಆಗಲ್ಲ ಚಿಕ್ಕಮ್ಮ ಎಂದಳು ಕಡ್ಡಿ ಮುರಿದ ಹಾಗೆ. ಇದೇ ನಿನ್ನ ಕಡೆ ತೀರ್ಮಾನ ಅಲ್ವಾ? ಸರಿ, ಹಾಗಿದ್ರೆ ಈಗ ನನ್ನ ತೀರ್ಮಾನನೂ ಕೇಳಿಸ್ಕೊ. ನೀನು ಈ ಮದುವೆಗೆ ಒಪ್ಪದೆ ಹೋದರೆ ನನ್ನ ಹೆಣ ನೋಡಬೇಕಾಗತ್ತೆ. ನಾನು ಸತ್ತ ಮೇಲೆ ನಿನ್ನ ಮನಸ್ಸಿಗೆ ಬಂದಾಗ ಮಾಡು ಎಂದು ತಮ್ಮ ರೂಮಿಗೆ ಹೋಗಿ ಬಾಗಿಲು ಲಾಕ್ ಮಾಡಿಕೊಂಡರು. ಪೂರ್ಣಿಮಾ ತನ್ನ ಚಿಕ್ಕಮ್ಮನ ಮಾತು ಕೇಳಿ ಗಾಬರಿಯಾಗಿ ಭಯದಿಂದ ಹೋಗಿ ಬಾಗಿಲು ಬಡಿಯತೊಡಗಿದಳು. ಅಮ್ಮ ಪ್ಲೀಸ್ ಬಾಗಿಲು ತೆಗೀರಿ, ದಯವಿಟ್ಟು ತಪ್ಪು ನಿರ್ಧಾರ ತಗೊಳ್ಬೇಡಿ ಚಿಕ್ಕಮ್ಮ, ನಿಮ್ಮ ದಮ್ಮಯ್ಯ ಅಂತೀನಿ, ಪ್ಲೀಸ್ ಚಿಕ್ಕಮ್ಮ ಎಂದು ಹೇಳಿದಾಗ, ನೀನು ನನ್ನ ಮಾತಿಗೆ ಬೆಲೆ ಕೊಡಲ್ಲ ಅಂದಮೇಲೆ ನಾನು ಬಾಗಿಲು ತೆಗೆಯೋದಿಲ್ಲ ಎಂದರು. ಚಿಕ್ಕಮ್ಮ ನಿಮ್ಮ ಕೈ ಮುಗಿತೀನಿ, ಪ್ಲೀಸ್ ಬಾಗಿಲು ತೆಗೀರಿ ಎಂದು ಒಂದೇ ಸಮನೆ ಗೋಗರಿಯುತ್ತಿದ್ದಳು. ತೆಗಿಯಲ್ಲ ಅಂದರೆ ತೆಗಿಯಲ್ಲ, ನಾನು ಸತ್ತ ಮೇಲೆ ನಿನ್ನ ಮನಸ್ಸಿಗೆ ಬಂದಾಗಿರು, ನಿನಗೇನು ಬೇಕೋ ಅದನ್ನು ಮಾಡು ಎಂದರು ಅಳುವಂತೆ ನಾಟಕ ಮಾಡುತ್ತಾ. ವನಿತಾ ಅವರು ಎಷ್ಟೇ ಬೇಡಿಕೊಂಡರೂ ಬಾಗಿಲು ತೆಗೆಯದೇ ಇರೋದಕ್ಕೆ ಹೋಗಿ ಕಿಟಕಿಯಲ್ಲಿ ಇಣುಕಿದರು. ವನಿತಾ ಅವರು ಮೂಲೆಯಲ್ಲಿದ್ದ ಹಗ್ಗವನ್ನು ತೆಗೆದುಕೊಂಡು ಸೀಲಿಂಗ್ ಫ್ಯಾನ್ಗೆ ಕಟ್ಟಿ ನೇಣು ಬಿಗಿದುಕೊಳ್ಳತೊಡಗಿದರು. ಪೂರ್ಣಿಮಾ ಈ ದೃಶ್ಯವನ್ನು ಕಂಡಿದ್ದೇ ಕೈಕಾಲಲ್ಲಿ ನಡುಕ ಶುರುವಾಯಿತು. ಭಯಕ್ಕೆ ಹಣೆಯಲ್ಲಿ ಬೆವರುಗಳ ಸಾಲು ಗಟ್ಟಲು ಶುರುವಾಯಿತು. ಚಿಕ್ಕಮ್ಮ ನನ್ನ ಮಾತು ಕೇಳಿ, ದಯವಿಟ್ಟು ಬಾಗಿಲು ತೆಗೀರಿ, ನಿಮ್ಮ ಕಾಲಿಗೆ ಬೀಳ್ತೀನಿ, ಪ್ಲೀಸ್ ಚಿಕ್ಕಮ್ಮ, ಯಾವುದೇ ತಪ್ಪು ನಿರ್ಧಾರ ತಗೊಳ್ಬೇಡಿ ಎಂದಾಗ, ಬಾಗಿಲು ತೆಗಿತೀನಿ ಆದರೆ ನಾನು ಹೇಳ್ದ ಹಾಗೆ ಕೇಳ್ತೀಯಾ ಎಂದರೆ, ಖಂಡಿತ ಕೇಳ್ತೀನಿ, ಮೊದಲು ನೀವು ಬಾಗಿಲು ತೆಗೀರಿ ಎಂದಳು ಅಳುತ್ತಾ ಭಯದಿಂದ. ಸರಿ ಎಂದು ಬಾಗಿಲು ತೆಗೆದು, ನಿನಗೆ 10 ನಿಮಿಷ ಟೈಮ್ ಕೊಡ್ತೀನಿ, ತಗೋ ಈ ಸೀರೆ ಒಡವೆ ಹಾಕೊಂಡು ರೆಡಿಯಾಗಿ ಬಾ ಎಂದರು. ಪೂರ್ಣಿಮಾ ಅಳುತ್ತಾ ತಟ್ಟೆ ತೆಗೆದುಕೊಂಡು ರೂಮಿಗೆ ರೆಡಿಯಾಗಲು ಹೋದಳು. ಈ ಹಾಳಾದವಳ ಮಾತಿನಿಂದ ಮದುವೆ ಕ್ಯಾನ್ಸಲ್ ಮಾಡಿದ್ರೆ ನನಗೆ ಬರೋ ಆದಾಯಕ್ಕೆ ಕತ್ರಿ ಬೀಳತ್ತೆ. ಈಗ ನಾವು ರಿಜಿಸ್ಟರ್ ಆಫೀಸಿಗೆ ಬರ್ತಿದ್ದೀವಿ ಅಂತ ಹೇಳೋಣ ಅಂದರೆ ನನ್ನ ಫೋನ್ ಒಡೆದು ಹಾಕಿದ್ದಾಳೆ. ಛೇ, ಇಲ್ಲ, ತಡ ಮಾಡಿದಷ್ಟು ನನಗೆ ನಷ್ಟ ಎಂದು ಪೂರ್ಣಿಮಾಗೆ ಬೇಗ ಬರಲು ಹೇಳಿ ತಾವು ರೆಡಿಯಾಗಲು ರೂಮಿಗೆ ಹೋದರು. ಪೂರ್ಣಿಮಾ ಯಾಂತ್ರಿಕವಾಗಿ ಸೀರೆ ಉಟ್ಟು ಒಡವೆ ಹಾಕಿ ಅವರು ಕೊಟ್ಟು ಕಳುಹಿಸಿದ್ದ ಹೂವು ಮುಡಿದು ವಧುವಂತೆ ತಯಾರಾದಳು. ವನಿತಾ ಅವರು ಕೂಡ ಬೇಗ ಬೇಗ ರೆಡಿಯಾಗಿ ಪೂರ್ಣಿಮಾನ ಕರೆದುಕೊಂಡು ರಿಜಿಸ್ಟರ್ ಆಫೀಸಿಗೆ ಹೋಗಲು ಕಾರಲ್ಲಿ ಕೂತರು. ಪೂರ್ಣಿಮಾ ಮತ್ತು ವನಿತಾ ಅವರ ಪಯಣ ಈಗ ರಿಜಿಸ್ಟರ್ ಆಫೀಸ್ ಕಡೆಗೆ. ಪ್ರಭಾಕರ್ ಈಗ ಏನು ಮಾಡೋದು ಎಂದು ಕೈ ಕೈಹಿಸಿಕೊಳ್ಳುತ್ತಿದ್ದರು. ದೇವ್ರೇ, ಏನು ಮಾಡಲಿ, ಈ ವಿಷಯ ಸರ್ ಗೊತ್ತಾದರೆ ಎಷ್ಟು ನೊಂದ್ಕೊಳ್ತಾರೆ. ಪಾಪ ನಿನ್ನೆಯಿಂದ ಎಷ್ಟೊಂದು ಖುಷಿಯಾಗಿದ್ರು, ಮೊಮ್ಮಗನ ಮದುವೆ ಕಣ್ ತುಂಬ ನೋಡಬೇಕು ಅಂತ ಎಷ್ಟೋ ದಿನದಿಂದ ಕಾಯ್ತಿದ್ದ ಕನಸು ನೆನ್ಸಾಗೋದಕ್ಕೆ ಮುಂಚೆನೇ ನುಚ್ಚು ನೂರಾಗೋ ಹಾಗಾಯಿತು ಎಂದು ಬೇಸರವಾಗಿತ್ತು. ಪ್ರಭಾಕರ್ ಇನ್ನೂ ಯಾಕೆ ಬರಲಿಲ್ಲ,
ಫೋನ್ ಮಾಡಿ ವಿಚಾರಿಸಿದ್ನೋ ಇಲ್ವೋ, ಅವರೇನಾದರೂ ಮದುವೆ ಆಗಲ್ಲ ಅಂತ ಮುಂದೆ ಯೋಚಿಸಲು ಭಯವಾಯಿತು ಚಲಪತಿಯವರಿಗೆ. ನೀಲ್ ಮತ್ತೆ ಉಳಿದವರೆಲ್ಲರಿಗೂ ಹೇಳಿ ಆಚೆ ಪ್ರಭಾಕರ್ನ ಹುಡುಕಿ ಬಂದರು. ನನ್ನ ಕಂಡೀಷನ್ ಕೇಳಿನೇ ಆ ಹುಡುಗಿ ಹೆದರ್ಕೊಂಡು ಬಂದಿಲ್ಲ ಅನಿಸುತ್ತೆ, ಇನ್ನು ಮದುವೆ ಹೋಗೇನೆ ಎಂದು ನೀಲ್ ಒಳಗೊಳಗೆ ಖುಷಿ ಪಡುತ್ತಿದ್ದ. ಸ್ನೇಹ ಕೂಡ ಈ ರೀತಿ ಯೋಚನೆ ಮಾಡುವಲ್ಲಿ ಹಿಂದೆ ಬಿದ್ದಿಲ್ಲ. ಡ್ಯಾಡ್, ಇಷ್ಟೊತ್ತಾದರೂ ಪೂರ್ಣಿಮಾ ಬಂದಿಲ್ಲ ಅಂದರೆ ಅವಳ ಚಿಕ್ಕಮ್ಮನಿಗೆ ಈ ಮದುವೆ ಇಷ್ಟ ಅಲ್ಲ ಅಂತ ಹೇಳಿರಬೇಕು, ಅದಕ್ಕೆ ಬಂದಿಲ್ಲ ಅನಿಸುತ್ತೆ. ಈ ಚಾಲೆಂಜಲ್ಲಿ ನಾನೇ ಗೆಲ್ಲೋದು ಎಂದು ಸ್ನೇಹ ಕೂಡ ಒಳಗೊಳಗೆ ಖುಷಿ ಪಡುತ್ತಿದ್ದಳು. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಇಬ್ಬರ ಲೆಕ್ಕಾಚಾರ ತಲೆ ಕೆಳಗಾಗುವುದು ಎಂದು ಗೊತ್ತಿರದೆ ಈ ಮದುವೆ ನಡೆಯೋದಿಲ್ಲ ಎಂದು ಸಂಭ್ರಮ ಪಡುತ್ತಿದ್ದಾರೆ. ಇವರ ಈ ಸಂಭ್ರಮ ಇನ್ನೆಷ್ಟೊತ್ತು ಎಂದು ನೋಡೋಣ. ಪ್ರಭಾಕರ್ನ ಹುಡುಕಿ ಬಂದ ಚಲಪತಿಯವರು ಪ್ರಭಾಕರ್ ಭುಜದ ಮೇಲೆ ಕೈ ಹಾಕಿ, ಪ್ರಭಾಕರ್, ಒಬ್ಬನೇ ನೀನು ಏನು ಯೋಚನೆ ಮಾಡ್ತಿದ್ಯಾ? ಪೂರ್ಣಿಮಾ ಮನೆಯವ್ರಿಗೆ ಕಾಲ್ ಮಾಡಿದ್ಯಾ? ಏನು ಹೇಳಿದ್ರು? ಇನ್ನು ಎಷ್ಟೊತ್ತಂತೆ ಬರೋದಕ್ಕೆ ಎಂದು ಒಂದೇ ಸಮನೆ ಪ್ರಶ್ನೆಗಳ ಸುರಿಮಳೆ ಸುರಿಸಿದರು ಚಲಪತಿಯವರು ಆತಂಕದಿಂದ. ಸರ್, ಅದು ವಿಷಯ ಏನಂದರೆ ಎಂದು ಹೇಳೋದಕ್ಕೆ ತಡವರಿಸುತ್ತಿದ್ದರು. ಏನು ಪ್ರಭಾಕರ್, ಏನು ವಿಷಯ? ಸರಿಯಾಗಿ ಹೇಳು, ಯಾಕೆ ಹಾಗೆ ತಡವರಿಸ್ತಿದೀಯಾ ಎಂದರೆ, ಸರ್, ಅದೇನೆಂದರೆ ವನಿತಾ ಅವ್ರಿಗೆ ಕಾಲ್ ಮಾಡಿದ್ದೆ. ಅದು ಪೂರ್ಣಿಮಾಗೆ ಮದುವೆ ಇಷ್ಟ ಇಲ್ವಂತೆ ಎಂದು ಹೇಳಬೇಕು. ಹಾರ್ನ್ ಶಬ್ದ ಆದಾಗ ಪ್ರಭಾಕರ್ ತಮ್ಮ ಮಾತನ್ನು ಅರ್ಧಕ್ಕೆ ನಿಲ್ಲಿಸಿ ಹಿಂದೆ ತಿರುಗಿ ನೋಡಿದರು. ತಮ್ಮದೇ ಕಾರ್ ಅದು. ರಾಜು ಡ್ರೈವ್ ಮಾಡಿಕೊಂಡು ಬರುತ್ತಿರುವುದು ನೋಡಿ, ಸರ್, ಕಾರ್ ಬಂತು ನೋಡಿ ಎಂದ. ಚಲಪತಿಯವರು ಕೂಡ ಆ ಕಡೆ ನೋಡಿ, ಹೌದು ಪ್ರಭಾಕರ್, ನಮ್ಮದೇ ಕಾರು. ಬಹುಶಃ ಪೂರ್ಣಿಮಾ ಮತ್ತು ಅವಳು ಚಿಕ್ಕಮ್ಮ ಬಂದರು ಅನಿಸುತ್ತೆ ಎಂದರು. ಅಲ್ಲಿಗೆ ಪ್ರಭಾಕರ್ ಹೇಳಬೇಕಾಗಿರೋ ವಿಷಯ ಅಲ್ಲಿಗೆ ಮುಗಿಯಿತು. ಕಾರ್ ರಿಜಿಸ್ಟರ್ ಆಫೀಸ್ ಮುಂದೆ ನಿಲ್ಲುತ್ತಿದ್ದ ಹಾಗೆ ಪೂರ್ಣಿಮಾ ಮತ್ತು ವನಿತಾ ಅವರು ಇಳಿದರು. ಎದುರುಗಡೆ ಚಲಪತಿಯವರು ಮತ್ತು ಪ್ರಭಾಕರ್ ನಿಂತಿರೋದು ನೋಡಿ ಅವರ ಬಳಿ ತಡವಾಗಿ ಬಂದಿದ್ದಕ್ಕೆ ಕ್ಷಮೆ ಕೇಳಿದರು ವನಿತಾ. ಪರವಾಗಿಲ್ಲ, ಇನ್ನೂ ಮುಹೂರ್ತ ಮೀರಿಲ್ಲ, ಬೇಗ ಬನ್ನಿ. ಮುಹೂರ್ತ ಮೀರೋದಕ್ಕಿಂತ ಮುಂಚೆ ನೀಲ್ ಕೈಯಿಂದ ತಾಳಿ ಕಟ್ಟಿಸ್ಬೇಕು ಎಂದು ಅವಸರದಿಂದ ಒಳಗೆ ಕರೆದುಕೊಂಡು ಹೋದರು ಪ್ರಭಾಕರ್. ಪೂರ್ಣಿಮಾ ಮತ್ತು ವನಿತಾ ಅವರು ಬಂದಿದ್ದು ನೋಡಿದ ನೀಲ್ ಮತ್ತು ಸ್ನೇಹ ಇಬ್ಬರಿಗೂ ಆಶ್ಚರ್ಯ ಆಗಿತ್ತು. ನೀಲ್ ಪೂರ್ಣಿಮಾನ ನೋಡಿ ಒಂದು ಕ್ಷಣ ಕಳೆದೇ ಹೋಗಿದ್ದ. ತನ್ನ ತಾಯಿ ಸೀರೆ ಒಡವೆಯಲ್ಲಿ ತುಂಬ ಮುದ್ದಾಗಿ ಕಾಣುತ್ತಿದ್ದಳು. ಕ್ಷಣ ಕಾಲ ಅವಳ ಮೇಲಿಂದ ಕಣ್ಣು ಕೀಳದಾದ. ಅವಳನ್ನು ನೋಡುತ್ತಿದ್ದ ಹಾಗೆ ಮನಸ್ಸು ಹೇಳಿತು, ಬ್ಯೂಟಿಫುಲ್. ತಕ್ಷಣ ಬುದ್ಧಿ ಎಚ್ಚರಿಸಿದಾಗ ವಾಸ್ತವಕ್ಕೆ ಬಂದ ನೀಲ್ ತನ್ನ ತಲೆ ಕಡುವಿಕೊಂಡು, ಇದೇನು ಮಾಡ್ತಿದ್ಯಾ ನೀಲ್? ಅವಳನ್ನು ವಿಶ್ವಸುಂದರಿನ ಇಲ್ಲ ತ್ರಿಪುರ ಸುಂದರಿನ? ಅವಳನ್ನು ನೋಡಿ ನೀನು ಕಳೆದು ಹೋಗೋದಕ್ಕೆ ಎಂದು ಕೋಪದಿಂದ ಮುಷ್ಟಿ ಬಿಗಿ ಮಾಡಿ ಹಲ್ಲು ಕಚ್ಚಿ ಅವಳನ್ನೇ ಗುರಾಯಿಸಿದ. ಪೂರ್ಣಿಮಾ ಮಾತ್ರ ಮುಖದಲ್ಲಿ ಯಾವ ಭಾವವೂ ತೋರದೆ ನಿರ್ಲಿಪ್ತಳಾಗಿದ್ದಳು. ಅರೆ, ಪೂರ್ಣಿಮಾ ಯಾಕೆ ಬಂದ್ಲು? ನೆನ್ನೆ ನೋಡಿದ್ರೆ ನಾನು ಮದುವೆ ಆಗಲ್ಲ, ನನಗಿಷ್ಟ ಅಲ್ಲ ಅಂತ ಅಷ್ಟು ಕಡಾಖಂಡಿತವಾಗಿ ಹೇಳಿದ್ಲು. ಮತ್ತು ಈಗೇನು ಹೀಗೆ ಸಡನ್ನಾಗಿ ಬಂದಿರೋದಕ್ಕೆ ಕಾರಣ? ಛೇ, ಡ್ಯಾಡಿಂದ ಪೂರ್ಣಿ ಜೀವನ ಹಾಳಾಗ್ತದೆ, ನಾನು ಏನೂ ಮಾಡೋದಕ್ಕಾಗಲಿಲ್ವಲ್ಲ ಎಂದು ಬೇಸರವಾಗಿ ಕೈ ಹಿಸುಕಿಕೊಂಡಳು ಸ್ನೇಹ. ನೀಲ್ಗಂತೂ ಫುಲ್ ಶಾಕ್ ಆಗಿತ್ತು. ನೆನ್ನೆ ನಾನು ಹೆದರಿಸಿದ್ದು ನೋಡಿ, ನಾನು ಹಾಕಿದ ಕಂಡೀಷನ್ಸ್ ಕೇಳಿ ಇವತ್ತು ಬರೋದಿಲ್ಲ ಅಂದ್ಕೊಂಡ್ರೆ ಬಂದೇ ಬಿಟ್ಟಿದ್ದಾಳೆ ಎಂದು ಮನಸ್ಸಲ್ಲೇ ಮಾತನಾಡಿಕೊಳ್ಳುತ್ತಿದ್ದ. ಅದಕ್ಕೆ ಅವನ ಬುದ್ಧಿ ಅಂತೂ, ನೆನ್ನೆನೇ ಅವಳು ಚಿಕ್ಕಮ್ಮನ ಮಾತು ಮೀರೋದಕ್ಕಾಗಲ್ಲ, ನಾನು ಬಂದೇ ಬರ್ತೀನಿ ಅಂದಿದ್ಲು, ಅದಕ್ಕೆ ಬಂದಿದ್ದಾಳನ್ಸುತ್ತೆ ಎಂದು ಹೇಳಿದ ಹಾಗಾಯಿತು. ನೀಲ್ಗೆ ಪೂರ್ಣಿಮಾ ಮೇಲೆ ತುಂಬಾ ಕೋಪ ಬಂದಿತ್ತು. ಅಷ್ಟು ಹೇಳಿದರು, ಇವಳು ಮದುವೆ ಮಾಡಿಕೊಳ್ಳೋದಕ್ಕೆ ಬಂದಿದ್ದಾಳೆ ಅಂದರೆ ಎಷ್ಟು ಧೈರ್ಯ ಇರಬೇಕು. ಛೇ, ಹೇಗಾದರೂ ಮಾಡಿ ಈ ಮದುವೆಯಿಂದ ತಪ್ಪಿಸ್ಕೊಳ್ಬೇಕು ಅಂದರೆ ಸಾಧ್ಯ ಆಗಲೇ ಇಲ್ಲ. ಇದೆಲ್ಲ ನನ್ನ ಕರ್ಮ ಎಂದು ಹಣೆ ಚಚ್ಚಿಕೊಂಡ. ನೀಲ್ ಮತ್ತು ಪೂರ್ಣಿಮಾನ ಎದುರು ಬದುರು ನಿಲ್ಲಿಸಿದರು. ಇಬ್ಬರಿಗೂ ಹಾರ ಬದಲಾಯಿಸಿಕೊಂಡು ನೀಲ್ಗೆ ತಾಳಿ ಕಟ್ಟಲು ಹೇಳಿದರು. ಇಬ್ಬರು ಒಬ್ಬರಿಗೊಬ್ಬರು ಹಾರ ಬದಲಾಯಿಸಿಕೊಂಡರು. ನೀಲ್ ಪೂರ್ಣಿಮಾಗೆ ತಾಳಿ ಕಟ್ಟುವಾಗ ಅವಳ ಕಿವಿ ಹತ್ತಿರ ಬಾಗಿ, ನಾನು ಅಷ್ಟು ಹೇಳಿದ್ರು ಬಂದಿದೆಯಾ ಅಲ್ವಾ? ನಿನಗಿದೆ ಕಣೆ ಮಾರಿ ಹಬ್ಬ, ವೆಲ್ಕಮ್ ಟು ದ ಹೆಲ್ ಎಂದು 3 ಗಂಟು ಹಾಕಿದನು. ಪೂರ್ಣಿಮಾಗೆ ಮದುವೆಯಲ್ಲಿ ಯಾವ ಆಸಕ್ತಿಯೂ ಇರಲಿಲ್ಲ. ಅವಳು ಗೊಂಬೆಯಂತೆ ಯಾಂತ್ರಿಕವಾಗಿ ಹೇಳಿದ್ದನ್ನು ಮಾಡುತ್ತಿದ್ದಳು. ವಿಧಿ ಇಲ್ಲದೆ ನೀಲ್ ಪೂರ್ಣಿಮಾ ಜೊತೆ 3 ಗಂಟಿನ ನೆಂಟಿನ ಜೊತೆ ಒಂದಾಗಬೇಕಾಯಿತು. ಇಬ್ಬರು ಈಗ ಕಾನೂನಾತ್ಮಕವಾಗಿ ಗಂಡ ಹೆಂಡತಿಯಾದರು. ಮುಂದುವರಿಯುವುದು. ಕೇಳಿದ್ರಲ್ವಾ ಸ್ನೇಹಿತರೆ, ಅನುರಾಗ ಅರಳಿತು ಕಥೆಯ 31ನೇ ಅಧ್ಯಾಯ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.